ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪಿಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಹಣ್ಣುಗಳು ಸಾಮಾನ್ಯವಾಗಿ ನಾವು ಆರೋಗ್ಯದಿಂದ ಇರಬೇಕು ಅಂದರೆ ಹಣ್ಣುಗಳು, ತರಕಾರಿಗಳು, ಪ್ರೋಟೀನ್ ಹೆಚ್ಚಾಗಿರ್ತಕ್ಕಂತಹ ಆಹಾರಗಳನ್ನ ನಾವು ಹೆಚ್ಚು ಸೇವನೆ ಮಾಡ್ತಾಯಿರ್ತೀವಿ. ಇತ್ತೀಚಿನ ದಿನಗಳಲ್ಲಂತೂ ಹಲವಾರು ಜನ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಉದ್ದೇಶದಿಂದ ಆರೋಗ್ಯದನ್ನು ಒಂದು ಮುಖ್ಯ ಉದ್ದೇಶವನ್ನಾಗಿಟ್ಕೊಂಡು ಅವರು ಸೇವನೆ ಮಾಡ್ತಕ್ಕಂಥ ಆಹಾರನ ಒಂದೊಂದನ್ನು ಅವರು ನಿಗಾ ಇಟ್ಟು ಸೇವನೆ ಮಾಡ್ತಿರ್ತಾರೆ. ಯಾವ ರೀತಿ ಅಂತಂದರೆ ಯಾವ ಆಹಾರದಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ, ಪ್ರೋಟೀನ್ ಇದೆ, ವೈಟಮಿನ್ಸ್ ಇದೆ ಅನ್ನೋದನ್ನು ತಿಳ್ಕೊಂಡು ಸೇವನೆ ಮಾಡ್ತಿರ್ತಾರೆ. ಯಾಕೆಂದರೆ ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ. ಹಾಗೂ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಅವ್ರ ಮನೆಯಲ್ಲಿ ಆಹಾರ ಸೇವನೆ ಮಾಡೋದು ಏನಾದರೂ ಒಂದು ಬ್ಯುಸಿ ಇದ್ದ ಕಾರಣನೋ ಅಥವಾ ಯಾವುದಾದ್ರು ಒಂದು ಕೆಲಸದ ಒತ್ತಡದಿಂದನೋ ಹೊರಗಡೆ ಆಹಾರ ಸೇವನೆ ಮಾಡ್ತಿರ್ತಾರೆ. ಹೊರಗಡೆ ಹೋದಾಗ ಏನು ಮಾಡ್ತಾರೆ ಅಂತಂದರೆ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡೋರು ಹೆಚ್ಚು ಜನ ಇರ್ತಾರೆ, ಹೊರಗಡೆ ಆಹಾರಗಳನ್ನ ಸೇವನೆ ಮಾಡ್ತಿರ್ತಾರೆ. ಆದರೆ ಯಾವುದೇ ಆಹಾರ ಸೇವನೆ ಮಾಡಿದ್ರೂ ಅದು ಸರಿಯಾಗಿ ಆಹಾರ ನಮ್ಮ ದೇಹಕ್ಕೆ ಜೀರ್ಣ ಆಗಿ ನಮಗೆ ಒಂದು ಶಕ್ತಿಯನ್ನು ನೀಡಿ ಒಂದು ಆರೋಗ್ಯವನ್ನು ಕಾಪಾಡೋದಾದರೆ ತುಂಬಾ ಒಳ್ಳೆಯದು. ಆದರೆ ನೀವು ಅನಿವಾರ್ಯ ಕಾರಣಗಳಿಂದ ಕೆಲವೊಮ್ಮೆ ಹೊರಗಡೆ ಊಟ ಮಾಡ್ತಿರ್ತೀರ, ಹೋಟ್ಲಲ್ಲೋ ಕ್ಯಾಂಟೀನ್ಗಳಲ್ಲೋ ಊಟ ಮಾಡ್ತಿರ್ತೀರ, ಹೊರಗಡೆ ರೆಸಾರ್ಟ್ಗಳಲ್ಲೋ ಎಲ್ಲ ಊಟ ಮಾಡ್ತಾ ಇರ್ತೀರ, ಹೊರಗಡೆ ಆಹಾರ ಸೇವನೆ ಮಾಡ್ತಿರ್ತೀರ, ಹೊರಗಡೆ ತಿಂಡಿ ತಿನಿಸುಗಳನ್ನ ಸೇವನೆ ಮಾಡ್ತಿರ್ತೀರ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಮಗೆ ಆರೋಗ್ಯವನ್ನು ಕೊಡ್ತದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, ಆರೋಗ್ಯ ಇಲಾಖೆಯವರು, ಆಹಾರ ಇಲಾಖೆಯವರು ಹಲವಾರು ಹೋಟೆಲ್ಗಳಿಗೆ, ಕ್ಯಾಂಟೀನ್ಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಹೋಗಿ ಅಲ್ಲೆಲ್ಲದೂ ಪರೀಕ್ಷೆ ಮಾಡ್ತಿರ್ತಾರೆ. ಅವರು ಕೊಡ್ತಾ ಇರ್ತಕ್ಕಂಥ ಆಹಾರ ಸುಸ್ಥಿತಿಯಲ್ಲಿದೆಯಾ, ಒಳ್ಳೆ ಚೆನ್ನಾಗಿ ನೀಟಾಗಿ ಕೊಡ್ತಾ ಇದ್ದಾರಾ, ಹೈಜೀನ್ ಆಗಿದೆಯಾ, ಇದೆಲ್ಲದನ್ನೂ ಪರೀಕ್ಷೆ ಮಾಡ್ತಿರ್ತಾರೆ. ಆಗ ಹಲವೊಂದು ಲೋಪದೋಷಗಳು ಅವರಿಗೆ ಸಿಕ್ಕಿರ್ತದೆ. ಅದೇ ರೀತಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಣ್ಣುಗಳ ವಿಷಯ ಅಂತಂದರೆ, ಹಣ್ಣು ಅಂದ ತಕ್ಷಣ ಹೆಚ್ಚಿನ ಜನ ಏನಾಗ್ತಾರೆ, ಇದರಲ್ಲಿ ಎಲ್ಲ ರೀತಿ ಪೋಷಕಾಂಶಗಳಿದೆ ಅಂತಂದ್ಬಿಟ್ಟು ಎರಡನೇ ಮನಸ್ಸು ಮಾಡ್ದಲ್ಲೇ ಸೇವನೆ ಮಾಡ್ತಿರ್ತಾರೆ. ಯಾವುದೇ ರೀತಿ ಹಣ್ಣುಗಳಿರ್ಬೋದು ಸೇವನೆ ಮಾಡ್ತಿರ್ತಾರೆ. ಆದರೆ ಈ ಹಣ್ಣುಗಳ ಸೇವನೆ ಮಾಡಬೇಕಾದ್ರೂ ನೀವು ಎಚ್ಚರ ವಹಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಈ ಹಣ್ಣುಗಳು ಬೇಗನೆ ಹಣ್ಣಾಗಲಿ, ಬೇಗನೆ ಒಂದು ಅವರಿಗೆ ದುಡ್ಡಾಗಬೇಕು ಅಥವಾ ಅವರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಕೆಮಿಕಲ್ನ ಹಾಕ್ಬಿಟ್ಟು ಹಣ್ಣು ಮಾಡ್ತಿರ್ತಾರೆ. ಸ್ವಾಭಾವಿಕವಾಗಿ ಗಿಡದಲ್ಲೇ ಮರದಲ್ಲೇ ಹಣ್ಣಾಗೋಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ, ಅವ್ರಿಗೆ ಬೇಗನೆ ದುಡ್ಡಾಗಬೇಕಾಗಿರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತಂದರೆ ಕೆಲವೊಂದು ಕೆಮಿಕಲ್ಗಳನ್ನ, ರಾಸಾಯನಿಕ ವಸ್ತುಗಳನ್ನ ಹಾಕ್ಬಿಟ್ಟು ಹಣ್ಣು ಮಾಡ್ತಾ ಇರ್ತಾರೆ. ಇದು ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ಮಾರಕವಾಗಿ ಪರಿಣಾಮ ಬೀರ್ತದೆ. ಕಾಲಕ್ರಮೇಣ ನಮ್ಮ ದೇಹದಲ್ಲಿ ನರಗಳು ವೀಕ್ ಆಗ್ತದೆ, ಶಕ್ತಿ ಕುಂದುತ್ತದೆ, ಕೆಲವೊಮ್ಮೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಣ್ಣುಗಳ ಸೇವನೆ ಮಾಡಬೇಕಾದ್ರೆ ಎಚ್ಚರ ವಹಿಸಬೇಕು. ಯಾಕೆ ಅಂತಂದರೆ ಕ್ಯಾಲ್ಶಿಯಂ ಕಾರ್ಬೈಡ್ ಅನ್ನೋ ಒಂದು ಕೆಮಿಕಲ್ ಕಾಂಪೌಂಡು, CaC2 ಅಂತ ಕರೀತಾರೆ. ಈ ಒಂದು ಕೆಮಿಕಲ್ ಕಾಂಪೌಂಡು ಕಡಿಮೆ ರೇಟಿಗೆ ಸಿಗ್ತದೆ, ಒಂದು 50ರಿಂದ 60 ರೂಪಾಯಿಗೆ ಸಿಗ್ತದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಹಣ್ಣುಗಳಲ್ಲಿ ಪ್ರಮುಖವಾಗಿ ಬಾಳೆಹಣ್ಣು, ದಾಳಿಂಬೆ, ಪಪ್ಪಾಯ ಹಣ್ಣು, ಮಾವಿನ ಹಣ್ಣು, ಹೀಗೆ ಹಣ್ಣುಗಳಿಗೆ ಯಾವ ರೀತಿ ಬಣ್ಣ ಇರ್ತದೋ ಆ ಹಣ್ಣುಗಳಿಗೆ ಇದನ್ನು ತಂದು ಹಾಕೋದ್ರಿಂದ ಒಂದೇ ರಾತ್ರಿಯಲ್ಲಿ ಹಣ್ಣಾಗ್ಬಿಡ್ತದೆ. ಅವ್ರಿಗೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಈ ಕ್ಯಾಲ್ಶಿಯಂ ಕಾರ್ಬೈಡ್ ಅನ್ನೋದನ್ನು ಈ ಹಣ್ಣುಗಳ ಮೇಲೆ ಹಾಕಿದಾಗ ಏನಾಗ್ತದೆ ಅಂತಂದರೆ ಅದರಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅಸಿಟಲೈನ್ ಗ್ಯಾಸ್ ಅನ್ನೋದು ಒಂದೇ ರಾತ್ರಿಯಲ್ಲಿ ಹಣ್ಣು ಮಾಡ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ಕಂಡುಹಿಡಿಯೋದು, ಯಾವ ರೀತಿ ನಾವು ಸೇವನೆ ಮಾಡೋದು ಅಂತ ನೀವು ಕೇಳ್ಬೋದು. ನೀವು ಯಾವುದೇ ಒಂದು ಹಣ್ಣಿನ ಅಂಗಡಿಗೆ ಹೋದ್ರೂ, ತರಕಾರಿ ಹಣ್ಣಿನ ಅಂಗಡಿಗೆ ಹೋದ್ರೂ ಹಣ್ಣುಗಳ ಒಂದು ಬಣ್ಣನ ನೋಡಿ ಫಸ್ಟು. ಸಾಮಾನ್ಯವಾಗಿ ಗಿಡದಲ್ಲೇ ಅಥವಾ ಮರದಲ್ಲೇ ಹಣ್ಣಾಗಿರ್ತಕ್ಕಂತಹ ಹಣ್ಣುಗಳ ಒಂದು ಬಣ್ಣನೇ ಬೇರೆ ಇರ್ತದೆ. ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡಿರ್ತಕ್ಕಂಥ ಹಣ್ಣುಗಳ ಒಂದು ಕಲರೇ ಬೇರೆ ಇರ್ತದೆ. ಇವುಗಳ ಕಲರು ಗಾಢವಾಗಿರ್ತದೆ. ಉದಾಹರಣೆಗೆ ಬಾಳೆಹಣ್ಣು ತಗೊಂತು ಅಂದರೆ, ಬಾಳೆಹಣ್ಣು ಗಿಡದಲ್ಲೇ ಹಣ್ಣಾಗಿದ್ದಾಗ ಯಾವ ಬಣ್ಣ ಇರ್ತದೋ, ಆದರೆ ಕೆಮಿಕಲ್ ಹಾಕಿ ನೀವು ಹಣ್ಣು ಮಾಡಿದಾಗ, ಕ್ಯಾಲ್ಶಿಯಂ ಕಾರ್ಬೈಡ್ ಹಾಕಿ ಹಣ್ಣು ಮಾಡಿದಾಗ ಬಾಳೆಹಣ್ಣಿನ ಸಿಪ್ಪೆ ನುಣುಪಾಗಿರ್ತದೆ, ಹೆಚ್ಚು ಹಳದಿ ಬಣ್ಣ ಇರ್ತದೆ. ಯಾವ ರೀತಿ ಅಂತಂದರೆ ಈ ಒಂದು
ಹಾಕಿರೋದ್ರಿಂದ ಯಾವ ರೀತಿ ಬಣ್ಣ ಇರ್ತದೆ ಅಂತಂದರೆ ಕಣ್ಣಿಗೆ ದೃಷ್ಟಿಗೆ ತಾಗುವಷ್ಟು ಬಣ್ಣ ಇರ್ತದೆ, ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣ್ತಾ ಇರ್ತದೆ ಹೊರಗಡೆ. ಇನ್ನು ದಾಳಿಂಬೆನೂ ಅಷ್ಟೇ ಅತಿಯಾಗಿ ಕೆಂಪು ಬಣ್ಣ ಇರ್ತದೆ, ಮಾವಿನ ಹಣ್ಣು ಅದೇ ರೀತಿ ಇರ್ತದೆ, ಅದೇ ರೀತಿ ಪಪ್ಪಾಯಿ, ಈ ಥರ ಎಲ್ಲ ಹಣ್ಣುಗಳಿಗೆ ಹಾಕೋದ್ರಿಂದ ಅವುಗಳ ಮೇಲ್ಬಣ್ಣ ಹೆಚ್ಚು ಗಾಢವಾಗಿರ್ತದೆ. ಇನ್ನು ದಾಳಿಂಬೆಯ ಬೀಜಗಳು ಅತಿ ಕೆಂಪಾಗಿ ರಕ್ತದ ಬಣ್ಣ ಇರ್ತದೆ. ಹಾಗೂ ಇವುಗಳ ಒಂದು ಟೇಸ್ಟ್, ರುಚಿಯಲ್ಲಿ ಬದಲಾವಣೆ ಇರ್ತದೆ, ಅಷ್ಟು ಸುವಾಸನೆ ಇರೋದಿಲ್ಲ. ಮೇಲಿನ ಬಣ್ಣ ಮಾತ್ರ, ಮೇಲಿನ ಸಿಪ್ಪೆ ಮಾತ್ರ ಬಹಳ ಚೆನ್ನಾಗಿ ಕಾಣ್ತಾ ಇರ್ತದೆ, ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರ್ತದೆ. ಹಾಗಾಗಿ ಗೊತ್ತಿಲ್ಲದೇ ನಾವು ಪರ್ಚೇಸ್ ಮಾಡಿಬಿಡ್ತೀವಿ, ಹಣ್ಣು ತಿಂತೀವಿ. ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ, ನಮಗೆ ಒಳ್ಳೆ ಪೋಷಕಾಂಶಗಳು ಸಿಗ್ತಾ ಇದೆ, ನಮಗೆ ಸ್ಟ್ರೆಂತ್ ಬರ್ತಾ ಇದೆ, ಶಕ್ತಿ ವೃದ್ಧಿ ಆಗ್ತಿದೆ, ಆರೋಗ್ಯ ಲಭಿಸ್ತದೆ ಅನ್ನೋ ಉದ್ದೇಶದಿಂದ ತಗೊಂಡು ಸೇವನೆ ಮಾಡ್ತಿರ್ತೀವಿ. ಆದ್ದರಿಂದ ಇನ್ನು ಮುಂದೆ ನೀವು ಹಣ್ಣುಗಳನ್ನು ತಗೋಬೇಕಾದ್ರೆ ಅದನ್ನು ಸರಿಯಾಗಿ ನೋಡಿ ತಗೋಬೇಕಾಗ್ತದೆ. ಹಾಗೂ ನೀವು ಈ ಹಣ್ಣುಗಳನ್ನ ತಂದ ತಕ್ಷಣ ಹಾಗೇ ಸೇವನೆ ಮಾಡಬಾರ್ದು. ಮನೆಗೆ ಬಂದ ತಕ್ಷಣ ಈ ಹಣ್ಣುಗಳನ್ನು ಒಂದು ಪಾತ್ರೆಯ ನೀರಿನಲ್ಲಿ 1-2 ಚಮಚ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಹಾಕಿ ಆ ನೀರಿನಲ್ಲಿ ಹಣ್ಣುಗಳನ್ನು ನೆನೆ ಹಾಕಿದ ನಂತರ ಒಂದು ಅರ್ಧ ಗಂಟೆ ಆದ ನಂತರ ಅದನ್ನು ಚೆನ್ನಾಗಿ ತೊಳೆದು ಹರಿಯುವ ನೀರಿನಲ್ಲಿ ಚೆನ್ನಾಗಿ ತೊಳೆದ್ರೆ, ಅಥವಾ ಟ್ಯಾಪ್ ವಾಟರ್ ಚೆನ್ನಾಗಿ ತೊಳೆದು ನಂತರ ನೀವು ಉಪಯೋಗಿಸೋದ್ರಿಂದ ನೀವು ಈ ಒಂದು ಸಮಸ್ಯೆಯಿಂದ ದೂರ ಆಗಬಹುದು. ಆದಷ್ಟು ಸ್ವಾಭಾವಿಕವಾಗಿ ನೀವೇ ಮನೆಯಲ್ಲೇ ಬೆಳೆಯೋಕ್ಕೆ ಯೂಸ್ ಮಾಡತಕ್ಕಂಥ ಹಣ್ಣುಗಳನ್ನ ಮಾಡೋದು ತುಂಬಾ ಒಳ್ಳೆಯದು. ಅಥವಾ ಅವರಿಗೆ ಜಾಗದ ಕೊರತೆ ಅಥವಾ ಇನ್ನೇನಾದರೂ ಕೊರತೆ ಇತ್ತು ಅಂತಂದರೆ ನೀವು ಈ ರೀತಿ ಯಾವುದೇ ಹಣ್ಣುಗಳನ್ನ ತಂದಾಗ ಅದನ್ನು ಚೆನ್ನಾಗಿ ತೊಳೆದು ನಂತರ ನೀವು ಉಪಯೋಗಿಸೋದ್ರಿಂದ ಎಷ್ಟೋ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮಾರುಕಟ್ಟೆಯಲ್ಲಿ ಮಾಫಿಯಾ ರೀತಿಯಾಗಿರ್ತಕ್ಕಂತಹ ಈ ಹಣ್ಣುಗಳಲ್ಲೇ ತಕ್ಷಣ ಬೇಗನೆ ಹಣ್ಣಾಗಬೇಕು, ಅವರ ಮನಸ್ಸಲ್ಲೇನು ಮಾರಾಟಗಾರರಿಗೆ ಬೇಗನೆ ಹಣ್ಣಾಗಬೇಕು, ಬೇಗನೆ ದುಡ್ಡಾಗಬೇಕು, ಬೇಗನೆ ಶ್ರೀಮಂತರಾಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನೀವು ದುಡ್ಡು ಕೊಟ್ಟು ಎಲ್ಲದನ್ನು ತರ್ತೀರಾ, ಆದರೆ ಅದರ ವಿಷಯ ಏನು ಅಂತ ತಿಳ್ಕೊಂಡು ನಂತರ ಈ ಒಂದು ಹಣ್ಣುಗಳನ್ನ ತಂದು ಈ ರೀತಿ ಕ್ಲೀನ್ ಮಾಡಿ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.